ರಾಧಾ ಡೋಂಟ್ ಟೆಲ್ ಮೀ ಅವನು ನಮ್ಮ ನಿಖಿಲ್ ಅಂತೇಳಿ. ರಾಧಾ ಡೋಂಟ್ ಟೆಲ್. ಆದರೆ ಅದು ನಿಜ. ನಿನಗೆ ಬೇಕಾ ಡೌಟ್ ಇದ್ರೆ ಅವ್ರು ಬಂದು ನಮ್ಮ ಹಾಲೊಳಗೆ ಕುತ್ಕೊಂಡಿದ್ದ ಫೋಟೋ ನನ್ನ ಹತ್ರ ಐತಿ, ನೀನು ಕಳಿಸ್ಕೊಡ್ತೀನಿ. ಬೇಕಾದ್ರೆ ನೋಡು. ಒಂದೇ ನಿಮಿಷ ಇರು, ಲೈನ್ ಮೇಲೆ ಇರು, ನಾನು ನೀನು ಕಳಿಸ್ತೀನಿ ಫೋಟೋ. ನಾನು ನೀನು ನಂಬ್ತೀಯೋ ಇಲ್ವೋ ಅನ್ನೋ ಬೈಕ ಒಂದು ಫೋಟೋ ತಗೊಂಡೆ. ನೀನು ಕನ್ಫರ್ಮ್ ಮಾಡು, ಅಥವಾ ನನ್ನ ಕಣ್ಣೇ ಏನಾದ್ರು ಮೋಸ ಮಾಡೈತಾ ನೋಡು. ಸೇಮ್ ಟು ಸೇಮ್ ನಿಖಿಲ್ ಥರನ ಅದರ ಬಿಂದು. ನೋಡು ಒಂದ್ಸರಿ ನೋಡು, ಕಳಿಸ್ತೀನಿ ನೋಡು. ರಾಧಾ ಅಂದರೆ ನೀ 100% ಶ್ಯೂರ್ ಅದು ನಿಖಿಲ್ ಅಂತ? ಆಹಾ, ನನಗೆ ಶ್ಯೂರ್ ಇಲ್ಲ. ಎಷ್ಟು ಶ್ಯೂರು ಅನ್ನೋದು ನನಗೂ ಗೊತ್ತಿಲ್ಲ. ನೀ ನೋಡಿ ಕನ್ಫರ್ಮ್ ಮಾಡು. ಒಂದೇ ನಿಮಿಷ ಟೈಮ್ ಕೊಡು, ಕಳಿಸ್ತೀನಿ. ಕಳಿಸು. ನಾನು ಕಳಿಸೀನಿ, ನೋಡು ಬಿಂದು. ಒಂದು ನಿಮಿಷ ಓಪನ್ ಮಾಡ್ತೀನಿ. ರಾಧಾ ಹೌದು, ನಿಖಿಲ್ಲೇ. ಏನಂತ ಹೇಳ್ದ? ಅಲ್ಲ, ನನಗಂತರೂ ನೋಡಿದ ತಕ್ಷಣ ಬಿಂದು ಎಷ್ಟು ಶಾಕ್ ಅದು ಗೊತ್ತೇನ. ನಾನು ನೀನು ನಂಬ್ತೀಯೋ ಇಲ್ಲೋ, ನಮ್ಮ ನಾದ್ನಿಗೆ ಈ ವಿಷಯ ಹೇಳ್ಬಿಡೋಣ, ನನ್ನ ಫ್ರೆಂಡ್ ಲವ್ ಮಾಡೋ ಹುಡುಗ ಅಂತೇಳಿ ಅಂತ ಹೋದೆ. ಆದ್ರೆ ಆಕೆ ನಂಬಲ್ಲ. ನಿನ್ನಷ್ಟಕ್ಕೆ ಸುಲಭ ಇಲ್ಲ. ಎಂಗೇಜ್ಮೆಂಟ್ ಆಗೈತ್ರ ಅದ. ಇನ್ನೊಂದು ತಿಂಗಳು ಸೆಪ್ಟೆಂಬರ್ನಾಗ ನಮ್ಮ ಮದುವೆ. ಹೆಂಗಿದ್ದ ನೋಡಿ ಇವನು. ಇವನು ಹಾಳದಮ್ಮ. ಈಗ ನಾನು ನಮ್ಮ ಅಪ್ಪಂಗೆ ತೋರಿಸ್ತೀನಿ ಫೋಟೋನ. ತೋರಿಸಿ ಎಲ್ಲ ವಿಷಯನೂ ಹೇಳ್ತೀನಿ. ನನಗೆ ಮದುವೆ ಬೇಡರಾದ. ನಿಮ್ಮ ನಾದ್ನಿನ ಮದುವೆಗೆ ಸಾಯಿ. ಬೇಜಾರು ಮಾಡ್ಕೋಬೇಡ. ಹೆಂಗ್ರಾದ ಹೆಂಗ 108 ಕನಸು ಕಟ್ಕೊಂಡು ಇವನ ಜೊತೆಗೆ ನಾ ಎಂಗೇಜ್ಮೆಂಟ್ ಮಾಡಿಕೊಂಡು ಎಲ್ಲ ನನ್ನ ಜೊತೆ ಸುತ್ತಾಡನ್ ಗೊತ್ತಾನ. ಇದಕ್ಕೆ ನಾನಿದ್ದು ಮದುವೆ ಆಗಕ್ಕೆ ನಾನದೀನಿ. ನನಗೆ ಒಂದೇನು ಅರ್ಥ ಆಗ್ತಿಲ್ಲ. ಹೇಳ್ಬಿಡು, ನಿಮ್ಮ ನಾದ್ನಿಗೆ ಹೇಳು, ಹಿಂಗಿಂಗ ಅಂತ ಹೇಳ್ಬಿಡು. ಆಕಿದು ಜೀವನ ಹಾಳು ಮಾಡ್ತಾನವ, ನಂದು ಹಾಳು ಮಾಡ್ದಂಗ. ನಾನಂತೂ ಈ ಮದುವೆ ಮಾಡ್ಕೊಳ್ಳಲ್ಲ ನಾನು. ನೀ ಬೇಜಾರಾಗಬೇಡ. ನೀ ತಿಳ್ಕೊಂಡ್ರೆ ಸುಲಭ ಇಲ್ಲ ನಮ್ಮ ನಾದ್ನಿ. ನಾ ಹೇಳಿದ್ರೆ ಅವಳು ನಂಬಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ನೀನು ನಿಂಗೆ ಮದುವೆ ಬೇಡ ಅನ್ನೋದಷ್ಟೇ ಹೇಳು, ಬೇರೆ ಏನಾದ್ರು ರೀಸನ್ ಹೇಳು. ಆದ್ರೆ ಈ ಥರ ನಾನು ಹೇಳೀನಿ ಅಂತ ಹೇಳಬೇಡ. ಸುಮ್ಮನೆ ನಮ್ಮ ನಾದ್ನಿ ನನ್ನ ಮೇಲೆ ಏನಾರು ಅಪಾದನೆ ಹಾಕ್ತಾಳೆ. ಅದಕ್ಕೆ ಸರಿ ಆಯಿತು. ನೀ ನನಗೆ ಭಾಳ ಉಪಕಾರ ಮಾಡಿದೆ, ನಿಜವಾಗ್ಲು. ನಿನಗೆ ಗೊತ್ತೋ ಗೊತ್ತಿಲ್ವೋ, ನೀನು ನಂಗೆ ಭಾಳ ಉಪಕಾರ ಮಾಡಿದೆ. ಆ ಉಪಕಾರ ತೀರ್ಸೋ ಸಂಬಂಧನ ಈ ವಿಷಯ ನಿನಗೆ ಮೊದಲು ಹೇಳೀನಿ. ನಮ್ಮ ನಾದ್ನಿ ಬಗ್ಗೆ ನನಗೂ ಏನು ಕಾಳಜಿ ಇಲ್ಲ. ಆದರೆ ಒಂದು ಹೆಣ್ಮಗು ಅಲ್ಲ, ಅನ್ಯಾಯವಾಗಿ ಜೀವನ ಮಾಡ್ಕೋತಾಳ ಅಂಥೇಳಿ ಆಕೆಗೆ ಸಾಕ್ಷಿ ಸಮೇತ ತೋರಿಸ್ತೇನೆ. ನೀನು ಆದಷ್ಟು ಲಗು ಕ್ಯಾನ್ಸಲ್ ಮಾಡ್ಕೊ. ಯಾಕಂದ್ರೆ ನಿನ್ನ ಜೊತೆಗೆ ಮದುವೆ ಫಿಕ್ಸ್ ಮಾಡಿಕೊಂಡು ಈಗ ಇಲ್ಲೇನೂ ಮದುವೆ ಫಿಕ್ಸ್ ಮಾಡ್ಕೊಳಕ್ಕೆ ಬಂದಾನ. ಅವನ ಮೊಕೊಡನ ನಾನು ನೀನು ಕಳಿಸ್ಲೇಬೇಕು ಬಿಂದು. ನನ್ನ ನಂಬಿಕೆಗೆ ಮೋಸ ಆಗೈತಿ. ಅವನನ್ನ ಜೈಲೊಳಗೆ ಕೊಳೆ ಹತ್ರ ಮಾಡಲಿಲ್ಲ. ನನ್ನ ಹೆಸರು ಬಿಂದುನ ಅಲ್ಲ. ಗುಡ್. ನಿಂಗೆ ನಿಜ ಬೇಜಾರಿಲ್ಲಲ್ಲ? ನಾನು 2026 ಜೆನ್ಸಿ ಹುಡುಗಿ. ಇಂಥವೆಲ್ಲ ಸಿಲ್ಲಿ ರೀಸನ್ಗೆಲ್ಲ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋಷ್ಟು ಮೂರ್ಗಳೆಲ್ಲ ತಲೆ ಕೆಡಿಸ್ಕೋಬೇಡ. ಅಂದರೆ ನನಗೇನು ಖುಷಿ ಆಗತ್ತದಂದ್ರೆ, ಪೂರಾ ಹಳ್ಳಕ್ಕೆ ಬೀಳೋಕ್ಕಿಂತ ಮುಂಚೆನೇ ನಂಗೆ ದೇವರು ಒಂದೇನೋ ಒಂಥರ ಒಂದು ಹುಲ್ಲು ಕೊಟ್ಟು ಆಸರೆ ಕೊಟ್ಟ ಅಂತಾರಲ್ಲ, ಆ ಥರ ನೀನು ಪರಿಚಯ ಆಗಿದ್ದು ನಂಗೆ ಒಳ್ಳೇದೇ ಆಯಿತು. ನಾ ಈ ವಿಷಯನ ಮೊದಲು ನಮ್ಮ ಅಣ್ಣಗೆ ಹೇಳ್ತೀನಿ. ಅಷ್ಟು ಮಾಡು, ಮೊದಲು ಹೇಳು. ಸರಿ, ನಾನು ನಿಜವಾಗ್ಲೂ ನಿನ್ನನ್ನು ಮೀಟ್ ಮಾಡಬೇಕು ಅನ್ಸಕತ್ತೈತಿ ರಾಧಾ. ಸರಿ, ನಾನು ಇವತ್ತಾದರೂ ಬರ್ತೀನಿ ನಿನ್ನ ಭೇಟಿಯಾಗಕ್ಕೆ. ನಿಮ್ಮ ಮನೆಗೆ ಬರೋ ಪ್ರಯತ್ನ ಮಾಡ್ತೀನಿ, ಆಯಿತಾ? ಬೇಜಾರು ಮಾಡ್ಕೋಬೇಡ. ನನ್ನ ಪರಿಸ್ಥಿತಿ ಹೆಂಗೈತೆ ಅಂತ ಗೊತ್ತೈತಿ. ನಾನೊಂದೇನೋ ಮಾಡಬೇಕಂದ್ರೂ ಈ ಮನೆಯಾಗಿರೋ ಎಲ್ಲರದ್ದು ಪರ್ಮಿಷನ್ ತೊಗೋಬೇಕು. ಅದಕ್ಕೆ ಇಟ್ಸ್ ಓಕೆ, ಪರವಾಗಿಲ್ಲ. ವೆಯ್ಟ್ ಮಾಡ್ತೀನಿ. ಓಕೆ, ವೆಯ್ಟ್ ಮಾಡ್ತೀನಿ ರಾಧಾ. ಸರಿ, ಬಾಯ್. ಓ, ಇದು ಮೆಡಿಕಲ್ ರಿಪೋರ್ಟು ಕಳಿಸಿಬಿಟ್ಟಾರಲ್ಲ? ಹೌದು, ಕಳಿಸ್ಯಾರ. ಓದೋದು ಸರಿ. ಇದನ್ನು ChatGPTಗೆ ಹಾಕ್ತೀನಿ. ಅದೆಲ್ಲನೂ ನಂಗೆ ಟೆಕ್ಸ್ಟ್ ಮುಖಾಂತರ ಹೇಳಿ ಟೈಪ್ ಮಾಡುತ್ತಾ, ನಾನು ಸೇವ್ ಮಾಡ್ಕೋತೀನಿ. ಆಮೇಲೆ ಇನ್ನೊಂದ್ಸರಿ ನೀಟಾಗಿ ಟೈಪ್ ಮಾಡಿ ಪೇಸ್ಟ್ ಮಾಡಿ ಸ್ಪೆಲ್ಲಿಂಗ್ ಎಲ್ಲ ಚೆಕ್ ಮಾಡಿ ಕಳಿಸ್ಬಿಡ್ತೀನಿ. ಹಾಂ ಸರಿ, ಅಷ್ಟೇ ಮಾಡ್ತೀನಿ. ಕೆಲ್ಸಕ್ಕೆ ಮನೆಯಿಂದ ಕೆಲಸನೂ ಆಗುತ್ತಾ, ನಂಗೆ ಇನ್ಕಮ್ಮು ಆಗುತ್ತಾ. ಥ್ಯಾಂಕ್ ಯು ಬಿಂದು. ನಾನು ನೋಡ್ತಿದ್ದೀನಿ ರಾಧಾ. ನಾನೇನು ಅನ್ಕೊಂಡೆ, ಹಾಡ್ಗಿಡಿ ಕೇಳ್ಕೊತಾ ಏನಾರ ನೀನು ಹಾಳು ಮಾಡಿ ಅಡುಗೆ ಗಿಡಿಗೆ ಮಾಡಕತ್ತೀಯನೋ ಅಂದ್ಕೊಂಡೆ. ಏನು ದಿನಾನು ಅಡುಗೆ ಮನೆ ಫೋನ್ ಹಿಡ್ಕೊಂಡೇ ಇರ್ತಿ, ರೂಮ್ನಾಗೂ ಫೋನ್ ಹಿಡ್ಕೊಂಡೇ ಇರ್ತಿ. ಏನು ನಡೆಸಿ ನೀನು? ಹಾಗೇನಿಲ್ರಿ ಇರ್ತೀರ, ಸಾಂಗ್ ಅಷ್ಟೇ ಕೇಳಾತಿದ್ದೆ. ಅಡುಗೆ ಮಾಡ್ಬೇಕಾದ್ರೆ ಒಂದಿಷ್ಟು ಅಡುಗೆನೂ ನಂಗೆ ಬರಲ್ಲಲ್ಲ, ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡೋ ಥರ ಅಷ್ಟೇ ರೀ, ಬೇರೆ ಏನೂ ಇಲ್ಲ.
ಸರಿ ತೋರ್ಸದು ನೋಡು. ಇದು ನಿನಗೆ ಲಾಸ್ಟ್ ವಾರ್ನಿಂಗು. ನೀನೇನಾರ ಅಡುಗೆ ಮನೆ ಫೋನ್ ತೊಗೊಂಡು ಫೋನ್ ಹೆಂಗೆ ನೋಡ್ಕೋತಾ ಅಡುಗೆ ಮಾಡಕತ್ತಿ ಅಂತ ನನಗೆ ನೆಕ್ಸ್ಟ್ ಗೊತ್ತಾಯ್ತು, ನಾನು ಮತ್ತೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೀನು ರೆಸಿಪಿ ತೊಗೊಂಡು ಮಾಡ್ತೀನಿ ಅಂದ್ರೂ ಎಲ್ಲನೂ ರೂಮ್ನಾಗ ಕುತ್ಕೊಂಡು ನೋಡ್ಕೊಂಡು ಬರ್ಕೊಂಡು ಬಾ. ಇಲ್ಲಿ ಬುಕ್ ತೊಗೊಂಡು ಬಾ. ನಾನಂತರೂ ನಂಗೆ ಹೈಜೀನ್ ಒಳಗಾಗಲಿ ಅಥವಾ ಟೇಸ್ಟ್ ಒಳಗಾಗಲಿ ನಾನು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ, ತಿಳಿತಾ? ಹಾಂ ಹಾಂ ಅತ್ತಿ, ಗೊತ್ತಾತ್ರಿ. ಇಡೋದನ್ನ ಮೊದಲು ಫೋನ್ ಜೇಬೊಳಗೆ ಹಾಕ್ಕೊಂಡು ಹತ್ತೀರ. ನಮ್ಮ ದಿವ್ಯಾಗ ಭಾಳ ತಲೆ ಹೊಡ್ಯಾಕತ್ತಂತ, ಆಕಿಗೆ ಪಟ ಪಟ ಚಂದಾಗ ಒಂದಿಷ್ಟು ಇದು ಶುಂಠಿ ಹಾಕಿ ಚಾ ಮಾಡು, ಯಾಕ ತಲೆ ನೋವು ಅನ್ನಕತ್ತಾಳ. ಸರಿ ರೀ ಅತ್ತಿಯರ. ಹಾಂ, ಅವಳು ಕುಡಿಯೋದು ಸಕ್ಕರೆ ಕಡಿಮೆ ನೋಡ್ಕೊಂಡು ಸಕ್ಕರೆ ಹಾಕು, ಹುಯ್ಯನ ಸುರಿದು ಕುಂದ್ರಬೇಡ. ಹೂ ರೀ ಅತ್ತಿಯರ. ಓಹ್ ರೀ ಬಂದ್ರ? ಅದೇನಾಯ್ತು ಏನು ನೋಡಿದ್ರಾ? ಹಾಂ, ಆ ಡಾಕ್ಯುಮೆಂಟು ನೋಡಿದ್ವಿ ನಾವು. ಅದ್ರೊಳಗೆ ಉಗ್ರಪ್ಪನ ಹೆಸರಲ್ಲೇ ಆಗೈತಿ, ಅದನ್ನ ನೋಡಿ ಬಂದೀವಿ. ಅದು ಯಾಕೆ ಏನು ನನಗೂ ಗೊತ್ತಾಗ್ತಿಲ್ಲ, ಅದು ಹೆಂಗೆ ಫೋರ್ಜರ್ ಆಗೈತೆ ಅಂತ ಹೇಳಿ. ನಮ್ಮ ಮನ್ಯಾಗ ಹಳೆವೆಲ್ಲ ಫೈಲ್ ಅದಾವಲ್ಲ ಅವನ್ನೆಲ್ಲ ಹುಡುಕ್ರಿ ಮೊದ್ಲು. ಅದಕ್ಕೆಮ್ಮ ಅದು ಅಣ್ಣನ ಬೀರು ಒಳಗೆ ಒಂದು ದಪ್ಪಂದು ಕರೆಯೋದು ಫೈಲ್ ಐತೆ ನೋಡ್ರಿ. ಅದ್ರೊಳಗೆ ಅಪ್ಪ ಏನೇನು ವ್ಯವಹಾರ ಮಾಡ್ಯಾರಲ್ಲ ಅದ್ರವೆಲ್ಲ ಕಾಗದ ಪತ್ರ ಅದಾವು. ಆ ಫೈಲ್ ತೊಗೊಂಡು ಬರ್ತೀರಾ ಸ್ವಲ್ಪ? ಹೂ ರೀ, ತೊಗೊಂಬರ್ತೀನಿ ತಡ್ರಿ. ಅಪ್ಪ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋ ಅವಶ್ಯಕತೆ ಇಲ್ಲಪ್ಪ. ನೀನೆಲ್ಲ ಈ ವಿಷಯದ ತಲೆ ಹಾಕ್ಲಾರ್ದ ನಿಂದು ಏನು ಓದೋದು ಬರೋದೈತಿ ಅದನ್ನಷ್ಟು ಮಾಡಿದ್ರಷ್ಟ ಚಲೋ. ಇದನ್ನೆಲ್ಲ ನೀನು ನನಗೆ ಹಚ್ಬೇಡ 108 ತಿಟ್ಟಿ. ಸುಮ್ಮನೆ ನಿಂದು ಎಷ್ಟೈತೆ ಅಷ್ಟು ನೋಡ್ಕೋ. ನಿನಗೆ ಆಗಲೇ ಹೇಳಿನಲ್ಲ, ಇದ್ರಾಗೆಲ್ಲ ನೀ ಬರಬೇಡ, ನಿನ್ನ ಅವಶ್ಯಕತೆ ನಮಗಿಲ್ಲ, ನಾವು ಯಾರು ನಿನಗೋಸ್ಕರ ಕಾಯ್ಕೊಂಡು ನಿಂತಿಲ್ಲ ಅಂತ ಆಗಲೇ ಹೇಳಿನಿಲ್ಲ ನಾನು. ಮತ್ತೆ ನೀ ಬಂದು ಜೀವ ತಿನ್ನ ನಮ್ಮನ್ನ. ಅಪ್ಪ ಒಂದು ನಿಮಿಷ, ಈ ಕಾಗ್ದ ನೋಡ್ರಿ, ಒಂದು ನಿಮಿಷ ಏನೈತಂತ ಅಜ್ಜ ಏನು ಬರೆದು ಕೊಟ್ಟಾನಂತ ಹೇಳಿ. ಈಗ ನೀವು ಹೇಳಿದ್ರಲ್ಲ ಅವ್ವಗ. ಹೇ, ನಿನಗೆ ಯಾರು ಆ ಕಾಗದ ಪತ್ರ ಎಲ್ಲ ಮುಟ್ಟಂತ ಹೇಳಿದ್ರು? ಎದಕ್ಕೆ ಅವನ್ನೆಲ್ಲ ಮುಟ್ಟಕತ್ತಿ ನೀನು? ನಿನಗೆ ಅದಕ್ಕೆಮ್ಮ ಏನ್ರಿ ಇದು? ಆಕಿ ಏನು ನಿನ್ನ ಉದ್ದೇಶ? ಏನು ಇಲ್ಲೋಡು, ನೀನು ಹೊತ್ತಂತಂದು ನೀನೇನಾರ ಕಳ್ಳ ಕಂತ್ರಿ ಆಟ ಆಡಿದಿ? ಅಯ್ಯೋ ಕಾಕ, ಏನು ಮಾತಾಡತ್ತೀರಿ ನೀವು? ನಾನು ಈ ಮನೆದು ಮಗಳ ಕಾಕ. ನಾನು ನೋಡ್ರಿ ಕಾಕ, ಅವ ನನಗೆ ಈ ವಂಶದ ಕೊನೆ ಕುಡಿ ಅಂತ ನನಗೆ ಅವಮಾನ ಮಾಡ್ಯಾನ ಈ ಗೌಡ್ರ ಮಗಳಿಗೆ, ಅದು ಈ ಶಿವಾನಿಗೆ. ಶಿವಾನಿ ಏನು ಅಂತ ತೋರಿಸ್ಬೇಕಾಕ ನಾನು. ನೀ ಏನು ಹೇಳಕ್ ಬರತ್ತೀವ? ಯಾಕೆ ಸುಮ್ಮನೆ ನಿಮ್ಮ ಕಾಕಾಗ ನಿಮ್ಮ ಅಪ್ಪಾಜಿಗೆ ಸಿಟ್ಟು ಬರೆಸ್ತಿದ್ದಿ? ಸ್ವಲ್ಪ ಸುಮ್ಮನೆ ಇರ್ತೀನ, ನೀ ಸಣ್ಣ ಹುಡುಗಿ, ನಿಂಗೇನು ಗೊತ್ತಾಗೋದಿಲ್ಲ. ನೋಡು, ನೀನು ನಮ್ಮೆಲ್ಲರ ನಂಬಿಕೆನೂ ಕಳ್ಕೊಂಡು ಆಗೈತೆ ಆಲ್ರೆಡಿ. ನಾವು ಯಾರು ನಿನ್ನನ್ನು ಯಾವತ್ತೂ ನಂಬಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ. ಆ ಕಾಗದ ಕೊಡು, ಇಲ್ಲಿಂದ ತೊಲಗು. ಅಮ್ಮ 1 ನಿಮಿಷ, ನಂಗೆ 2 ನಿಮಿಷ ಎಕ್ಸ್ಪ್ಲೇನ್ ಮಾಡಕ್ಕೆ ಕೊಡ್ರಿ ಕಾಲ ಅವಕಾಶನ, ಪ್ಲೀಸ್. ನಂಗೆ ಟೈಮ್ ಕೊಡ್ರಿ, 2 ನಿಮಿಷ ನಾನು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾವರ ರೀ, ಆಕೇನೋ ಹೇಳ್ತಾಳಂತ, ಕೇಳೋಣ ನೋಡೋಣ. 1 ನಿಮಿಷ ಕೊಟ್ಬಿಡ್ರಿ ಹೋಗ್ಲಿ. ಆಕಿಗೆ ಗೊತ್ತಾಗುತ್ತಲ್ಲ, ಆಕಿ ಎಲ್ಲ ತಲೆ ಹಾಕೋ ವಿಷಯ ಅಲ್ಲ ಇದು ಅಂತ ಹೇಳಿ. ಈಗ ಲಾಯರ್ ಏನಂದ್ರು ಅಂತ ಹೇಳುವಂತ್ರಿ ಅಂತ 1 ನಿಮಿಷ ತಾಡ್ರಿ. ನೀ ಹೇಳವ, ಯಾರು ಮಾತಾಡಲ್ಲ, ಹೇಳು. ಹೇಳು, ಅದೇನು ಹೇಳು. ಈಗ ನಾ ಕಾಗ್ದ ನೋಡಿದ್ನಲ್ಲ, 12 ಎಕರೆ ಜಮೀನ ಇವ್ರಿಗೆ ಇಷ್ಟು ವರ್ಷಕ್ಕಂತ ಭೋಗಕ್ಕೆ ಬರೆದು ಕೊಟ್ಟಿದ್ರು. ಅಂದರೆ ಅದರಿಂದ ಅವರು ಹೊಲ ಮಾಡ್ಬೋದು, ಅದ್ರದಲ್ಲಿ ಬರೋದನ್ನ ಉಣ್ಬೋದು, ಆದ್ರೆ ಹೊಲ ಅವ್ರದಲ್ಲ ಅಂತ. ಆ ಥರನೇ ಕಾಗ್ದ ಇರೋದು. ಅದಕ್ಕೆ ಒಂದು 5-6 ಮಂದಿ ಹಿರಿಯರು ಸಹಿ ಮಾಡ್ಯಾರ. ಹೌದಾ? ತಾಯಿಲ ಕಾಗ್ದನ? ಹೌದಪ್ಪ, ಇದು ಒರಿಜಿನಲ್ ಕಾಗ್ದ. ಇದ್ರಾಗ ಅಜ್ಜನ ಸೈನ್ ಐತಿ. ಆದ್ರ ನೀವೇನೋ ಈಗ ಬಂದು ಹೇಳಿದ್ರಲ್ಲ, ಉಗ್ರಪ್ಪನ ಹೆಸರಲ್ಲಿ 12 ಎಕರೆ ಭೂಮಿನ ಅಜ್ಜ ಬರೆದು ಕೊಟ್ಟಾನ ಅಂತ ಹೇಳಿ, ಹೌದಿಲ್ಲ? ಹಾ, ಅದು ನೋಟಿಸ್ ಅವ ಹಂಗ ಕಳಿಸಿರೋದು ಉಗ್ರಪ್ಪ. ಅಪ್ಪ, ಆ ಉಗ್ರಪ್ಪ ಮೇನ್ ಎಡವಿರದ ಇಲ್ಲಪ್ಪ, ಎಡವಿರದ ಇಲ್ಲಿ. ಈಗ ಅವಾಗ ಅಜ್ಜನ ಕಾಲದಾಗ ಅಂದ್ರೆ ನೀವು ಸಣ್ಣರಿದ್ರಿ, ಹೌದಿಲ್ಲ? ಅಂದ್ರ ಅವರಪ್ಪ ಲಘು ಸತ್ತಾನ, ಉಗ್ರಪ್ಪರಪ್ಪ. ಅವಾಗ ಇವರು ಭಾಳ ಸಣ್ಣರು. ಒಬ್ಬವ 10ನೇ ಕ್ಲಾಸ್, ಒಬ್ಬವ 9ನೇ ಕ್ಲಾಸ್ ಅನ್ಕನಿ. ಒಬ್ಬ 14 ವರ್ಷದವ, ಒಬ್ಬ 15 ವರ್ಷದವಿದ್ದ. ಅವ ಉಗ್ರಪ್ಪನು ಅಷ್ಟೇ ಹೆಚ್ಚು ಕಮ್ಮಿ. ನಿಮ್ಮಪ್ಪನೂ ಹೊರಗವನ ಅವನು. ಅಲ್ಲಿಗೆ ಅಜ್ಜ ಯಾಕ ಮಗು ಹೆಸರಲ್ಲೇ, ಅಂದ್ರೆ ಒಂದು ಸಣ್ಣ ಮಗು ಹೆಸರಲ್ಲೇ ಎಲ್ಲ ಬಿಟ್ಬಿಟ್ಟು, ಅದು ಉಗ್ರಪ್ಪನ ಹೆಸರಲ್ಲೇ ಉಗ್ರಪ್ಪ ಯಾಕೆ ಅಷ್ಟು ರೊಕ್ಕ ಕೊಟ್ಬಿಟ್ಟು ಸಣ್ಣ ಹುಡುಗ, ಅವಾಗ ಆತಗ 17 ವರ್ಷ ಅನ್ಕೊಳ್ರಿ, 18 ವರ್ಷದವ ಅನ್ಕೊಳ್ರಿ, ಅವನ ಹತ್ರ ಅಷ್ಟಕ್ಕೊಂದು ರೊಕ್ಕ ಅವಾಗ ಹೆಂಗೆ ಬರತ್ತ? ಇದು ಒಂದೇ ಸಾಕಪ್ಪ, ಈ ಕೇಸ್ ನಿಲ್ಲಲ್ಲ ಕೋರ್ಟ್ ಒಳಗ. ಶಬಾಷ್ ಮಗಳ, ಶಬಾಷ್. ನಾನು ನಿನ್ನ ಲಾಯರ್ ಮಾಡಬೇಕು ಅನ್ಕೊಂಡಿದ್ದೆ. ಏನು ಪಾಯಿಂಟ್ ಕಂಡಿಡ್ದಿ ನೋಡು. ಆ ಲಾಯರ್ಗೂ ಕಂಡಿಡಿಯಕ್ಕಾಗಿಲ್ಲ ಈ ಪಾಯಿಂಟ್ನ. ಅಪ್ಪ ಅಷ್ಟ ಅಲ್ಲ, ಇದ್ರೊಳಗ ಭೋಗಕ್ಕಂತಂದು ಇರೋದೈತಿ. ಎಲ್ಲೂ ಖರೀದಿ ಪತ್ರ ಇಲ್ಲ, ಆ ಖರೀದಿ ಪತ್ರನೇ ಫೇಕು.
ನೀವು ಇದು ಒಂದು ಇಟ್ಕೊಂಡ ನಾವು ಆರಾಮಾಗಿ ಕೇಸ್ ಗೆಲ್ಬೋದಪ್ಪ. ಧೈರ್ಯವಾಗಿ ಕೇಸ್ ಹಾಕ್ರಿ. ಅಷ್ಟಕ್ಕೂ ಕೇಸ್ ಹಾಕಿದ್ರೆ ಸೋಲೋದು ಅವನ್ನ ತಲೆ ಕೆಡ್ಸ್ಕೊಬೇಡ್ರಿ. ಇದನ್ನ ಹೇಳಕ್ ಬಂದಪ್ಪ. ನನಗೂ ನನ್ನ ಮನೆ, ನನ್ನ ಮಂತನ, ನಮ್ಮ ಗೌಡ್ರ ಮಂತನ ಅನ್ನೋದು ಇರುತ್ತಲ್ಲಪ್ಪ,